ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪರಿಣಾಮಗಳನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡಲಾಗುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಅದನ್ನು ಲೆಕ್ಕಾಚಾರಗಳನ್ನು ಹಾಕ್ತಾ ಹೋಗುತ್ತೆ ಅಂತ ಹೇಳಿ, ಪರಿಣಾಮ ಏನಾಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಹಾಗೆ ಪ್ರಶ್ನೆ. ನಾನು ನಿಮಗೆ ಹೇಳಿದೆ, ಮೊದಲನೇದಾಗಿ ಪರಿಣಾಮವನ್ನು ನಾವು ಗ್ರಹಿಸುವಾಗ ನಾವು ಯಾವೆಲ್ಲ ಅಂಶಗಳನ್ನು ತಗೋಬೇಕಾಗತ್ತೆ ಅಂತ ಒಂದು ಪಟ್ಟಿಯನ್ನು ಕೊಟ್ಟೆ. ಅದರಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿದ್ದು ಗ್ರಸ್ತೋದಯ ಮತ್ತು ಗ್ರಸ್ತಾಸ್ತಗಳ ಫಲ. ಅಂದರೆ ಚಂದ್ರೋದಯದ ಸಮಯವನ್ನು ತಗೊಂಡು ಮುಂದಿನ ಸೂರ್ಯಾಸ್ತ, ಯಾಕಂದರೆ ನಡೀತಾ ಇರೋದು ಚಂದ್ರಗ್ರಹಣ. ಹೌದು, ಚಂದ್ರೋದಯದಿಂದ ಸೂರ್ಯಾಸ್ತದವರೆಗೆ ಬರುವಂತಹ ಸಮಯವನ್ನು 7 ಭಾಗಗಳಾಗಿ ವಿಂಗಡಿಸಲಾಗತ್ತೆ. ಯಾವ ಭಾಗದಲ್ಲಿ ಗ್ರಹಣ ಆಯಿತು, ಮೊದಲನೇ ಭಾಗದಲ್ಲಿ ಗ್ರಹಣ ಆಯಿತಾ, ಎರಡನೇ ಭಾಗದಲ್ಲಿ ಆಯಿತಾ, ಈಗ ನೀವು ಹಂಗೆ ಆವ್ರೇಜ್ ಆಗಿ ತೊಗೊಂಡ್ರೆ 1.25 ಗಂಟೆ ಬರುತ್ತೆ. ಓಕೆ, 6:30 ನಾವು ಚಂದ್ರೋದಯ ಆಯಿತು ಅಂತ ನಾವು ತಗೊಳ್ಳೋದಾದರೆ ಈಗ ಒಂದು ಭಾಗಗಳು ಮುಗಿದು ಹೋಗಿದೆ. 3ನೇ ಭಾಗದಲ್ಲಿ ನಾವೀಗ ಇದ್ದೇವೆ. 3ನೇ ಭಾಗದಲ್ಲಿ ಸಾಧಾರಣವಾಗಿ 3ನೇ ಭಾಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗ್ರಹಣ ಆಗಿದೆ. ಈ 3ನೇ ಭಾಗದಲ್ಲಿ ಗ್ರಹಣ ಆದಾಗ ಏನನ್ನ ಹೇಳುತ್ತೆ ಅಂತ ಹೇಳಿದರೆ, ಶಿಲ್ಪಿಗಳಿಗೆ ಮತ್ತು ಕುಶಲಕರ್ಮಿ ಆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆಯನ್ನು ಹೇಳುತ್ತೆ. ಶ್ರಮಿಕ ವರ್ಗಕ್ಕೆ, ಬ್ಲೂ ಕಾಲರ್ ಜಾಬ್ ಅಂತ ನಾವೇನು ಹೇಳ್ತೀವಿ, ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆ ಸ್ವಲ್ಪ ತೊಂದರೆಯನ್ನು ಹೇಳುತ್ತೆ. ಅನ್ಯ ಧರ್ಮೀಯರ ಷಡ್ಯಂತ್ರಗಳು ಬಯಲಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಅನ್ಯ ಧರ್ಮೀಯರಿಗೆ ಅಷ್ಟೊಂದು ಸೂಟಬಲ್ ಅಲ್ಲ, ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಜೊತೆಗೆ ಮಂತ್ರಿಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಇದಕ್ಕೆ ನಾನು ನಿಮಗೆ ಹೇಳ್ತೀನಿ ನಂತರದಲ್ಲಿ, ಇದೆಲ್ಲವನ್ನು ಕ್ಯಾಲ್ಕುಲೇಷನ್ ಆದಮೇಲೆ ಇದು ಹೇಗೆ ಇದ್ರ ಪ್ರಕೋಪ ತಗ್ಗುತ್ತೆ. ಈಗ ಕ್ಯಾಲ್ಕುಲೇಷನ್ ಬಗ್ಗೆ ನಾವು ಬರೋಣ. ನಂತರದಲ್ಲಿ ಇದ್ರ ಪ್ರಕೋಪ ಈಗ ಹೇಗಿರುತ್ತೆ ಅಂದರೆ, ಒಂದು 100% ಇರೋದು ಅದಾಗಲಿಲ್ಲ, ಯಾಕೆ 60%ಗೆ ಬಂತು ಅನ್ನೋದಕ್ಕೂ ಒಂದು ಲೆಕ್ಕಾಚಾರ ಬೇಕಲ್ವಾ. ಅದೇನು ಅನ್ನೋದನ್ನು ನಾನು ನಿಮಗೆ ನಂತರದಲ್ಲಿ ಹೇಳ್ತೀನಿ. ಹೀಗೆ ಇಡೀ ಚಂದ್ರೋದಯದಿಂದ ಸೂರ್ಯೋದಯದ ಸಮಯವನ್ನು 7 ಭಾಗಗಳಾಗಿ ಮಾಡಿ ಯಾವ ಭಾಗದಲ್ಲಿ ಗ್ರಹಣ ಆಯಿತು ಅನ್ನೋದನ್ನು ಗಮನಿಸಬೇಕು. ಈಗ 3ನೇ ಭಾಗದಲ್ಲಿ ಆಗಿರೋದ್ರಿಂದ ಶಿಲ್ಪಿಗಳಿಗೆ, ಕುಶಲಕರ್ಮಿಗಳಿಗೆ, ಅಂದರೆ ಆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವರಿಗೆ, ಶ್ರಮಿಕ ವರ್ಗದವರಿಗೆ, ಅನ್ಯ ಧರ್ಮೀಯರಿಗೆ, ಜೊತೆಗೆ ಮಂತ್ರಿಗಳಿಗೆ ಅಷ್ಟೊಂದು ಶುಭವಲ್ಲ ಅಂತ ಹೇಳುತ್ತೆ. ನಂತರದಲ್ಲಿ ನೋಡೋಣ. ಇನ್ನು ಅಯನದಿಂದ ಗ್ರಹಣ ಫಲವನ್ನು ಹೇಳಬೇಕು ಅಂತ ಹೇಳಿ ವರಹಮಿಹಿರರು ಹೇಳ್ತಾರೆ. ನಮಗಿರ್ತಕ್ಕಂಥದ್ದು 2, ಅಂದರೆ ಇಡೀ ವರ್ಷವನ್ನು ನಾವು 2 ಭಾಗಗಳಾಗಿ ಮಾಡ್ತೀವಿ. ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ. ಉತ್ತರಾಯಣದಲ್ಲಿ ದೇವರು ಎಚ್ಚರವಾಗಿರ್ತಾನೆ ಅನ್ನುವಂಥದ್ದು ನಮ್ಮ ನಂಬಿಕೆ. ದಕ್ಷಿಣಾಯನದಲ್ಲಿ ನಾವು ಶಯನಿ ಏಕಾದಶಿಯಿಂದ ಹಿಡಿದು ನಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಪಾರ್ಶ್ವ ಏಕಾದಶಿಯನ್ನು ಮಾಡ್ತಾ ದಕ್ಷಿಣಾಯನವನ್ನು ನಾವು ಆಚರಣೆ ಮಾಡ್ತೀವಿ. ಉತ್ತರಾಯಣ ಸಾಧಾರಣವಾಗಿ ಮಕರ ಸಂಕ್ರಾಂತಿಯಿಂದ 6 ತಿಂಗಳುಗಳ ಕಾಲ, ಅಂದರೆ ಜನವರಿ 14, 15, 16 ಈ ಟೈಮ್ಗಳಲ್ಲಿ ಬರುತ್ತೆ. ಜನವರಿ 14, 15ರಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಲ್ಲಿ ತನಕನೂ ಕೂಡ ಸಾಧಾರಣವಾಗಿ ಉತ್ತರಾಯಣ. ಅಲ್ಲಿಗೆ ನಾವಿರ್ತಕ್ಕಂಥದ್ದು ದಕ್ಷಿಣಾಯನದಲ್ಲಿ ಆಗಿರೋದ್ರಿಂದ, ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 6 ತಿಂಗಳುಗಳು ದಕ್ಷಿಣಾಯನ ಆಗುತ್ತೆ. ಈ ದಕ್ಷಿಣಾಯನದಲ್ಲಿ ಆಗಿರುವಂತಹ ಗ್ರಹಣ ದಕ್ಷಿಣಾಯನದಲ್ಲಿ ಸಂಭವಿಸೋದ್ರಿಂದ ವ್ಯಾಪಾರಕ್ಕೆ, ಅಂದರೆ ಬಿಸಿನೆಸ್ಸಿಗೆ, ವ್ಯಾಪಾರ ವರ್ಗಕ್ಕೆ, ಬಿಸಿನೆಸ್ ಮನ್ಗಳಿಗೆ ಮತ್ತು ಬಿಸಿನೆಸ್ ಫೀಲ್ಡಲ್ಲಿ ಅವರಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಯಾವುದೋ ಒಂದು ಟ್ಯಾಕ್ಸಿನ ರೂಪವೋ ಮತ್ತೊಂದೋ ಮಗದೊಂದೋ ತೊಂದರೆಯನ್ನು ಕೊಡಬಹುದು ಮುಂದೂ ಕೂಡ. ಹಾಗಾಗಿ ಈ ಅಯನದಿಂದ ಮತ್ತು ಇದೆಲ್ಲವನ್ನು ಕ್ರೋಢೀಕರಿಸಿ ಮತ್ತೊಂದಕ್ಕೆ ನಾವು ಬರ್ತೀವಿ. ಇನ್ನೊಂದು ರೀತಿಯಾದಂತಹ ಲೆಕ್ಕಾಚಾರವೂ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ನಂತರದಲ್ಲಿ ಆಯಿತು ಗ್ರಸ್ತಾಸ್ತ ಆಯಿತು, ದೆನ್ ಅಯನದಿಂದ ದಕ್ಷಿಣಾಯನದಿಂದ ಗ್ರಹಣದ ಫಲವನ್ನು ಹೇಳಿ ಆಯಿತು. ದಿಕ್ಕಿನಿಂದ ಗ್ರಹಣದ ಫಲವನ್ನು ಹೇಳಬೇಕು. ಸಾಧಾರಣವಾಗಿ ಏನು ಹೇಳ್ತೀವಿ, ಚಂದ್ರಗ್ರಹಣಗಳು ಪೂರ್ವ ದಿಕ್ಕಿನಲ್ಲೇ, ಯಾಕಂದರೆ ಸೂರ್ಯ ಪಶ್ಚಿಮದಲ್ಲಿ ಅಸ್ತನಾಗ್ತಾನೆ, ಆಮೇಲೆ ಪೂರ್ವದಿಂದ ಇವನು ಉದಯ ಆಗುತ್ತೆ, ಪೂರ್ವದಿಂದನೇ ಸಾಧಾರಣವಾಗಿ ಆಗುತ್ತೆ. ಈ ಸಲ ಕೆಲವಷ್ಟು ಅಭಿಮತ ಏನಿದೆ ಅಂದರೆ ಸ್ವಲ್ಪ ಈಶಾನ್ಯ ದಿಕ್ಕಿನ ಕಡೆಯೂ ಬರುವಂತಹ ಅಭಿಮತ ಇದೆ. ಯಾಕಂದರೆ ಬೇರೆ ಕಡೆಗಳಲ್ಲಿ ಸಮಯದ ವ್ಯತ್ಯಾಸ ಇರೋದ್ರಿಂದ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ವ್ಯತ್ಯಾಸ ಆಗೋದು, ಗೋಚರವಾಗೋದು ವ್ಯತ್ಯಾಸವಾಗೋದ್ರಿಂದ ಈ ರೀತಿಯಾದಂಥದ್ದಿದೆ. ನಾವು ಆ ರೀತಿಯಾಗಿ ತಗೊಳ್ಳೋದಾದರೆ ಅತಿವೃಷ್ಟಿ ಮತ್ತು ಪ್ರವಾಹಗಳು ಸಂಭವಿಸುತ್ತೆ ಅಂತ ಹೇಳುತ್ತೆ. ಇನ್ನೂ ಮಳೆಗಾಲ ಇದೆ, ನಮಗೆ ಮುಗಿದಿಲ್ಲ. ಸಾಕಷ್ಟು ಕಡೆಗಳಲ್ಲಿ ಪ್ರವಾಹ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಲವೂ ಕೂಡ ಭಾರತ ದೇಶದಲ್ಲಿ ಅತಿವೃಷ್ಟಿಯಾಗಿ ಪ್ರವಾಹಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಇಲ್ಲೂ ಕೂಡ ಹೇಳುತ್ತೆ, ಅನ್ಯ ಧರ್ಮೀಯರಿಗೆ ತೊಂದರೆಯಾಗುವಂಥ, ಅವರ ಷಡ್ಯಂತ್ರಗಳು ಬಯಲಾಗುವಂಥ ಸಾಧ್ಯತೆ ಇದೆ. ಸೈನಿಕರಿಗೆ ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳುತ್ತೆ. ಅಗ್ನಿಯಿಂದ ಉಪಜೀವನ ಮಾಡ್ತಕ್ಕಂಥವ್ರು, ಯಾರೆಲ್ಲ ಅಗ್ನಿಯಿಂದ ಉಪಜೀವನ ಮಾಡ್ತಕ್ಕಂಥವ್ರು ಅಂತ ಹೇಳಿದ್ರೆ, ಈ ಅಡುಗೆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರು, ಒಂದು
ಆ ಹೋಟೆಲ್ಗಳಲ್ಲಿ ಅಗ್ನಿಯ ಮುಂದೆ ನಿಂತಿರ್ತಕ್ಕಂಥವ್ರು, ಫ್ಯಾಕ್ಟರಿಗಳಲ್ಲಿ ಅಗ್ನಿಯ ಮುಂದೆ ನಿಂತಿರ್ತಕ್ಕಂಥವ್ರು. ಇನ್ನೂ ನಾವು ಇದನ್ನು ಮಾಡರ್ನ್ ಆಗಿ ತೊಗೋಬೇಕು ಅಂದರೆ ಇವಾಗ ಅಗ್ನಿ ಅಂತ ಹೇಳಿದ್ರೆ ಕಟ್ಟಿಗೆ ಒಲೆ, ಸೌದೆ ಒಲೆ, ಬರೀ ಸ್ಟವ್ ಮಾತ್ರ ಬಂದಿಲ್ಲ, ಎಲೆಕ್ಟ್ರಿಕಲ್ ಸ್ಟವ್ ಬಂದಿದೆ, ಎಲೆಕ್ಟ್ರಿಸಿಟಿನೂ ಬಂದಿದೆ. ಅಲ್ಲಿ ಕೆಲಸದಲ್ಲಿ ನಿರತರಾಗ್ತಕ್ಕಂಥವ್ರು ಅವರಿಗೂ ಕೂಡ ಅಷ್ಟೊಂದು ಸಮಂಜಸವಾಗಿಲ್ಲ, ಅಷ್ಟೊಂದು ಸೂಕ್ತವಾಗಿಲ್ಲ ಅಂತ ಹೇಳುತ್ತೆ. ಓಕೆ, ಯಾವ ರಾಶಿಯವರಿಗೆ ಯಾವ ಫಲ ಅಥವಾ ಯಾವ ರೀತಿಯಾದಂಥ ಪರಿಣಾಮ, ಇದು ಎಲ್ರಿಗೂ ಇರುವಂಥ ಕುತೂಹಲ. ಅದರಲ್ಲೂ ಒಂದು 3-4 ರಾಶಿಗಳ ಬಗ್ಗೆ ಅಂತೂ ಇವುಗಳಿಗೆ ನೇರ ಪರಿಣಾಮ ಇದೆ ಅನ್ನುವಂಥ ಮಾತಿದೆ. ಹಾಗಾಗಿ ಆ ರಾಶಿಯವರಿಗೆ ಆತಂಕ, ಅಯ್ಯೋ ಏನು ಕೆಟ್ಟದಾಗ್ಬಿಡುತ್ತೇನೋ ಅನ್ನುವಂಥ ಭಯ. ಹಾಗಾಗಿ ಯಾವ ರಾಶಿಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಇದೆ ಅನ್ನೋದನ್ನು ವಿವರಿಸಬಹುದಾ ಅಂತ ಹೇಳಿ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಈ ಒಂದು ಜಾತಕದ ಕುಂಡಲಿಯ ಒಂದು ಚಿತ್ರವನ್ನು ನಾವು ನೋಡಿದ್ರೆ ಬಹುಶಃ ಬಹಳ ಚೆನ್ನಾಗಿ ನಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಆ ಕುಂಡಲಿ ಇಮೇಜ್ ಇದ್ರೆ ಅದನ್ನು ಒಂದ್ಸಲ ಆನ್ ಏರಿಗೆ ತಗೊಳ್ಳಿ. ಕುಂಡಲಿ ಇಮೇಜ್, ಜಾತಕದ ಒಂದು ಇಮೇಜ್, ಜಾತಕದ ಕುಂಡಲಿಯ ಒಂದು ಇಮೇಜನ್ನು ನಾವು ಹಾಕಿದ್ರೆ ಅದು ಜನಗಳಿಗೆ ಆವಾಗ ನಮ್ಮ ನೋಡುಗರಿಗೆ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಈಗ ಶುಭ ಫಲ ಯಾವಾಗಲೂ ಕೂಡ ನಮ್ಮಲ್ಲಿ ಒಂದು ಪ್ರತೀತಿ ಇದೆ. ಮನೆಯಲ್ಲಿ ಏನಾದರೂ ಖಾಲಿ ಆದರೆ ಖಾಲಿ ಆಯಿತು ಅಂತ ಹೇಳಬಾರ್ದು, ಹೆಚ್ಚಿತು ಅಂತ ಹೇಳಬೇಕು. ಮತ್ತು ಏನಾದ್ರು ಲಿಸ್ಟನ್ನು ಬರೆಯುವಾಗ ಅರಶಿನ ಕುಂಕುಮ ಮೊದಲಿಗೆ ಬರೀಬೇಕು ಅನ್ನುವಂಥದ್ದಿದೆ. ಹಾಗೆ ಫಸ್ಟಿಗೆ ಶುಭ ಫಲವನ್ನು ನೋಡೋಣ. ಅಶುಭ ಫಲ ಎಲ್ಲರೂ ಹೆದರ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಮಾತಾಡೋಣ. ಶುಭ ಫಲವನ್ನು ನೋಡೋಣ. ಯಾರೆಲ್ಲರಿಗೆ ಶುಭ ಫಲವನ್ನು ಹೇಳಿದೆ ಅಂತ ಹೇಳಿದರೆ, ಯಾರೆಲ್ಲರ ರಾಶಿಯಿಂದ ಗ್ರಹಣ ಆಗ್ತಾ ಇರುವಂತಹ ರಾಶಿ ತೃತೀಯಕ್ಕೆ ಬರುತ್ತೆ, ಷಷ್ಠಮಕ್ಕೆ ಬರುತ್ತೆ, ಅಂದರೆ 6ನೇ ಮನೆಗೆ ಬರುತ್ತೆ, ಏಕಾದಶಕ್ಕೆ ಬರುತ್ತೆ ಮತ್ತು ದಶಮಕ್ಕೆ ಬರುತ್ತೆ, ಅವರೆಲ್ಲರಿಗೆ ಒಳ್ಳೆಯದು ಅಂತ ಹೇಳಿದೆ. ಹಾಗಿದ್ರೆ ಆ ಇಮೇಜನ್ನು ನಾವು ನೋಡಿದ್ರೆ ಆ ಇಮೇಜ್ ಒಂದ್ಸಲ ತಗೊಳ್ಳಿ. ಆ ಇಮೇಜನ್ನು ನೋಡಿದ್ರೆ ಯಾರ ರಾಶಿಯಿಂದ ಗ್ರಹಣ ಆಗ್ತಾ ಇರುವಂತಹ ರಾಶಿ 3ನೇ ರಾಶಿ ಆಗಿರಬೇಕು. ಅಲ್ಲಿಗೆ ನಾವು ಹಿಂದೆ ಬರೋಣ. ಈಗ ಕುಂಭದಲ್ಲಿ ಆಗ್ತಾ ಇದೆ, ಕುಂಭದಿಂದ ಹಿಂದೆ ಬಂದರೆ ಮಕರ, ಅಲ್ಲಿಂದ ಹಿಂದೆ ಬಂದರೆ ಧನು ರಾಶಿಯವರಿಗೆ ಶುಭ ಫಲವನ್ನು ಹೇಳಿದೆ. ಓಕೆ. ಷಷ್ಠ ಅಂತ ಹೇಳಿದರೆ 6ನೇ ಮನೆ. ಯಾರ ರಾಶಿಯಿಂದ ಕುಂಭ ರಾಶಿ 6ನೇ ಮನೆಗೆ ಬರುತ್ತೆ? ಕನ್ಯಾ ರಾಶಿಯಿಂದ ಬರುತ್ತೆ. ಕೌಂಟ್ ಮಾಡಿ, 1 ಕೆಳಗಡೆ ನೋಡಿ, ಇಲ್ಲಿ ಕನ್ಯಾ ಇದೆ, 1 2, 2ನೇ ಮನೆ ತುಲಾ ರಾಶಿ ಬರುತ್ತೆ, 3ನೇ ಮನೆ ವೃಶ್ಚಿಕ, 4ನೇ ಮನೆ ಧನು, 5ನೇ ಮನೆ ಮಕರ, 6ನೇ ಮನೆ ಕುಂಭ. ಅಲ್ಲಿಗೆ ಕನ್ಯಾ ರಾಶಿಯವರಿಗೆ ಕುಂಭ ರಾಶಿ 6ನೇ ಮನೆ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಫಲವನ್ನು ಹೇಳಿದೆ. ಓಕೆ. ಇನ್ನು ಮೇಷರಾಶಿಯವರಿಗೆ ಏಕಾದಶ ಅಂದರೆ 11ನೇ ಮನೆ ಆಗುತ್ತೆ. ನೋಡಿ, ಮೇಷರಾಶಿಯಿಂದ ಕುಂಭ ರಾಶಿಯನ್ನು ಕೌಂಟ್ ಮಾಡ್ಕೊಂಬನ್ನಿ ಕ್ಲಾಕ್ ವೈಸ್. ಮೇಷ 1, ವೃಷಭ 2, ಮಿಥುನ 3, ಕರ್ಕಾಟಕ 4, ಸಿಂಹ 5, ಕನ್ಯಾ 6. ಈ ರೀತಿಯಾಗಿ ನಾವು ಬಂದರೆ ಕುಂಭರಾಶಿ 11ನೇ ಮನೆಗೆ ಬರುತ್ತೆ. ಅವರಿಗೆ ಶುಭ ಫಲವನ್ನು ಹೇಳಿದೆ. ಯಾವೆಲ್ಲ ಶುಭ ಫಲವನ್ನು ಹೇಳಿದೆ ನಾನು ಹೇಳ್ತೀನಿ ನಂತರದಲ್ಲಿ. ಮತ್ತು ದಶಮ ಸ್ಥಾನ ಅಂತ ಹೇಳಿದರೆ ಈ ಕುಂಭರಾಶಿ 10ನೇ ಮನೆಗೆ ಬರಬೇಕು ಅವರಿಗೆ. ಅಲ್ಲಿಗೆ ನಾವು ಉಲ್ಟಾ 10ನೇ ಮನೆ ಎಣಿಸ್ಕೊಂಡು ಹೋದರೂ ನಮಗೆ ಸಿಕ್ಕತ್ತೆ. ಅಲ್ಲಿಗೆ ಮೇಷ ವೃಷಭ ರಾಶಿಯವರಿಗೂ ಕೂಡ ಶುಭ ಫಲವನ್ನು ಹೇಳಿದೆ. ಇನ್ನು ಅಶುಭ ಫಲವನ್ನ ಯಾರಿಗೆಲ್ಲ ಹೇಳಿದೆ? ಎಲ್ಲರೂ ಜನಗಳು, ವೀಕ್ಷಕರು ಕಾತರದಿಂದ ಕಾಯ್ತಾ ಇರ್ತಾರೆ ಅಶುಭ ಫಲ ಇದ್ದಂತಹವರು ಎಲ್ಲರೂ. ಅಶುಭ ಫಲವನ್ನ ಯಾವ ರಾಶಿಯಲ್ಲಿ ಗ್ರಹಣ ನಡೆಯುತ್ತಲ್ಲ ಅವರಿಗೆ ಅಶುಭ ಫಲ ಜನ್ಮ ಅಂತ ಹೇಳುತ್ತೆ. ಯಾವ ರಾಶಿಯವರಿಗೆ ಕುಂಭ ರಾಶಿ 12ನೇ ಮನೆ ಆಗುತ್ತೆ ಅವರಿಗೆ ಅಶುಭ ಫಲ ಅಂದರೆ ಮೀನರಾಶಿ. ಮೊದಲನೇದಾಗಿ ಕುಂಭರಾಶಿಯವರಿಗೆ ಅಶುಭ ಫಲ, ಎರಡನೇದಾಗಿ ಮೀನರಾಶಿಯವರಿಗೆ ಅಶುಭ ಫಲ. ಇದನ್ನು ಯಾರಿಗಾರು ನಮ್ಮ ವೀಕ್ಷಕರು ಬೇಕಾದರೆ ಕುಂಡಲಿ ಹಾಕೊಂಡು ಅಥವಾ ಪಂಚಾಂಗ ಇದ್ದರೆ ಅವರು ಅದನ್ನು ಚೆಕ್ ಮಾಡ್ಕೋಬಹುದು. ನಂತರದಲ್ಲಿ ಅಷ್ಟಮ ಅಂತ ಹೇಳುತ್ತೆ. ಅಷ್ಟಮ ಅಂತ ಹೇಳಿದರೆ 8ನೇ ಮನೆ. ಯಾರಿಗೆ ಇದು 8ನೇ ಮನೆ ಆಗುತ್ತೆ? ಕಟಕ ರಾಶಿಯವರಿಗೆ ಕುಂಭರಾಶಿ 8ನೇ ಮನೆ ಆಗುತ್ತೆ, ಅವರಿಗೆ ಅಶುಭ ಫಲವನ್ನು ಹೇಳಿದೆ. ಇನ್ನು ಕಡೆಯದಾಗಿ ಬಂದರೆ ನಾವು ದ್ವಾದಶ ಅಂತ ಹೇಳ್ತೀವಿ, ಮೀನರಾಶಿ. ಅಲ್ಲಿಗೆ ಒಟ್ಟು 4 ರಾಶಿ ಜನ್ಮ ಅಂತ ಹೇಳಿದರೆ ಕುಂಭ, ಮೀನ, ಕಟಕ ಮತ್ತು ವೃಶ್ಚಿಕ. ಇಷ್ಟು ಜನಕ್ಕೂ ಹೇಳಿದೆ. ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ಆಗುತ್ತೆ, ಚತುರ್ಥ ಭಾವ. 1, 2, 3, 4 ವೃಶ್ಚಿಕ ರಾಶಿಯಿಂದ ಗ್ರಹಣ ನಡೀತಾ ಇರುವಂಥ ರಾಶಿ. ಇಲ್ಲಿ ಗ್ರಹಣ ನಡೀತಾ ಇರುವಂಥ ರಾಶಿಯಿಂದ ನಾವು ಲೆಕ್ಕಕ್ಕೆ ತಗೋಬಾರ್ದು. ಅವರ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿ ಎಷ್ಟನೇ ಮನೆದು? 1, 4, 8, 12 ಆಗಿದ್ದರೆ
ಅವರ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿ ಅವರಿಗೆ ಅಶುಭ ಫಲ ಅಂತ ಹೇಳುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಖಂಡಿತ ಅಷ್ಟು ಸರಳವಾಗಿ ನೀವು ಹೇಳ್ತಾ ಇದ್ದೀರಿ. ಇನ್ನು ಮಿಶ್ರ ಫಲ ಯಾರಿಗೆ? ಒಂದು ಮಿಶ್ರವಾದಂಥ ಶುಭವೂ ಅಲ್ಲ ಅಶುಭವೂ ಅಲ್ಲ ಮಿಶ್ರ ಫಲ ಯಾರಿಗೆ ಅಂತ ಹೇಳಿದ್ರೆ ದ್ವಿತೀಯ, ಸಪ್ತಮ, ನವಮ ಮತ್ತು ಪಂಚಮ ಅಂತ ಹೇಳುತ್ತೆ. ಅಲ್ಲಿಗೆ ಯಾವೆಲ್ಲ ರಾಶಿಗಳು ಬಂದ್ಬಿಡತ್ತೆ ಅಂದರೆ ಮಿಥುನ, ಸಿಂಹ, ತುಲಾ ಮತ್ತು ಮಕರ. ಅಲ್ಲಿಗೆ 12 ರಾಶಿಗಳು ಬಂದಿದೆ. 12 ರಾಶಿಗಳಿಗೆ ಶುಭಾಶುಭ ಫಲಗಳನ್ನು ಮತ್ತು ಸಾಧಾರಣ ಫಲಗಳನ್ನು ಹಂಚಿಕೆ ಮಾಡಲಾಗಿದೆ. ಅಂದರೆ ಫಲ ಎಲ್ಲರಿಗೂ ಇದೆ, ಅದು ಶುಭಾನೋ ಅಶುಭಾನೋ ಅಥವಾ ಮಿಶ್ರ ಫಲಾನೋ ಅನ್ನೋದು ತೀರ್ಮಾನವಾಗುತ್ತೆ. ಇಲ್ಲಿ ಇನ್ನೊಂದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕು. ನಮ್ಮ ಋಷಿಗಳು ಬರೀ ಒಬ್ಬರಿಗೆ ಇದರ ಒಂದು ಪರಿಹಾರವನ್ನ ಹೇಳಲಿಲ್ಲ. ಗ್ರಹಣ ಟೈಮಲ್ಲಿ ಬರೀ ಅಶುಭ ಫಲ ಇದ್ದವ್ರು ಮಾತ್ರ ಜಪಿಸಿ ಅಂತ ಹೇಳಿಲ್ಲ, ಶುಭ ಫಲ ಇದ್ದವರು ಜಪಿಸಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಗ್ರಹಣದಿಂದ ಪ್ರಕೃತಿ ಮೇಲೆ ಆಗಬಹುದಾದಂತಹ ಕೆಟ್ಟ ಪರಿಣಾಮಗಳನ್ನು, ದುಷ್ಟ ಪರಿಣಾಮಗಳನ್ನು ತಡಿಲಿಕ್ಕಾಗಿ ಋಷಿ ಮುನಿಗಳು ಎಲ್ಲರೂ ಕೂಡ ಜಪವನ್ನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.